ಹಲೋ ಮೇಡಮ್, ನಮ್ಮ ಶೋ ಸ್ಪಾನ್ಸರ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ ಯು ಮ್ಯಾಮ್. ಮೇಡಮ್, ನಮ್ಮ ಶೋಗೆ ವಂಶಿ ಸರ್ನ ಮತ್ತೆ ನಿಮ್ಮನ್ನ ಚೀಫ್ ಗೆಸ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿವಿ. ಅದನ್ನ ಇನ್ಫಾರ್ಮ್ ಮಾಡೋದಕ್ಕೆ ಅಂತಾನೆ ಕಾಲ್ ಮಾಡಿದೆ ಮೇಡಮ್. ಅಯ್ಯೋ ಪರವಾಗಿಲ್ಲ, ನಾ ಸ್ಪಾನ್ಸರ್ ಮಾಡಿದೀವಿ ಅಂತ ನಮ್ನೇ ಚೀಫ್ ಗೆಸ್ಟ್ ಆಗಿ ಕರಿಬೇಕಂತ ಏನಿಲ್ಲ. ನೀವು ಬೇರೆ ಯಾರನ್ನಾದ್ರೂ ಚೀಫ್ ಗೆಸ್ಟ್ ಆಗಿ ಕರೀರಿ, ಪರವಾಗಿಲ್ಲ. ಅಯ್ಯಯ್ಯೋ ಪ್ಲೀಸ್ ಮೇಡಮ್, ಹಾಗೆ ಹೇಳ್ಬಿಡಿ. ನೀವು ಕೊಟ್ಟಿರೋ ದುಡ್ಡಿಗೆ ಅಷ್ಟಾರು ಗ್ರಾಟಿಟ್ಯೂಡ್ ಕೊಡ್ಬೇಕಲ್ಲ ಮೇಡಮ್. ಬೇಕಾದ್ರೆ ವಂಶಿ ಸರ್ ಹತ್ರ ನಾನೇ ಮಾತಾಡ್ತೀನಿ. ಯಾಕಂದ್ರೆ ನೀವು ಚೀಫ್ ಗೆಸ್ಟ್ ಆಗಿ ಬರ್ತಿದ್ದೀರಾ ಅಂತ ನಾವು ಆಲ್ರೆಡಿ ಅನೌನ್ಸ್ ಮಾಡ್ಬಿಟ್ಟಿದೀವಿ ಮೇಡಮ್. ಅಯ್ಯೋ ಇಲ್ಲ ಇಲ್ಲ, ನಾನೇ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಅಯ್ಯಯ್ಯೋ ಸರಿಯಾಗಿ ತಗೊಳಕೊಂಡಲ್ಲ ಈ ಆರ್ಗನೈಸರ್ಸ್. ನನ್ನ ಚೀಫ್ ಗೆಸ್ಟ್ ಅಂತ ಯಾಕಾದ್ರೂ ಅನೌನ್ಸ್ ಮಾಡಿದ್ರು ಏನೋ. ವಂಶಿ ಅವ್ರನ್ನ ಹೇಗಪ್ಪ ಒಪ್ಸೋದು? ವಂಶಿ ಅವ್ರೆ, ಏನೇ ನಿಂದು? ಇವತ್ ಜಿಮ್ಗೆ ಹೋಗಿದ್ರಾ? ಅದನ್ನ ಕರ್ಕೊಂಡು ನಿಂಗೆ ನಂದು ಅಲ್ಲ, ತುಂಬಾ ಫ್ರೆಶ್ ಆಗಿ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದೀರಲ್ಲ, ಅದಕ್ಕೆ ಕೇಳಿದೆ. ಅದನ್ನ ಕರ್ಕೊಂಡು ಏನ್ ಆಗ್ಬೇಕಾಗಿಲ್ಲ. ವಂಶಿ ಅವ್ರೆ, ನಮ್ಗೆ ಕಾಲೇಜಲ್ಲಿ ತುಂಬಾ ಹುಡುಗಿಯರ್ ನಿಮ್ ಹಿಂದೆ ಬಿದ್ದಿರ್ಬೇಕಲ್ವಾ? ಅಂದ್ರೆ ಹೈಟು, ನಿಮ್ ಕಲರು ಸಕ್ಕತ್ತಾಗಿದ್ದೀರಲ್ಲ, ಅದಕ್ಕೆ ಕೇಳ್ದೆ. ನಿಮ್ ಕೂದ್ಲು ಊರ್ ಮಾತ ಬರ್ಬೇಡ, ನಂಗೆ ಇಷ್ಟ ಆಗಲ್ಲ. ಅಲ್ಲ, ಯಾವ್ ಶಾಂಪೂ ಹಾಕ್ತೀರಾ ಅಂತ ಕೇಳಕ್ ಬಂದೆ. ನೀನ್ ಮೆಂಟ್ಲ ಪುಚ್ಚು ಇರ್ದಿದ್ಯಾ? ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ವಂಶಿ ಅವ್ರೆ, ನಂಗೆ ನಿಮ್ ಮೇಲೆ ತುಂಬಾ 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 ರೆಸ್ಪೆಕ್ಟ್ ಇದೆ. ನಾನ್ ತೋರ್ಸ್ಕೊಳಲ್ಲ ಅಷ್ಟೇ. ಸರಿ, ಮ್ಯಾಟ್ರಿಗ್ ಬಾ. ಕೂತ್ಕೊಳ್ಳಿ. ಅದು ಏನಂದ್ರೆ, ನಾವು ಒಂದು ಫ್ಯಾಷನ್ ಶೋಗೆ ಸ್ಪಾನ್ಸರ್ ಮಾಡಿದ್ವಲ್ಲ. ಮಾಡಿದ್ವು ಅಲ್ಲ ನೀನ್ ಮಾಡಿದ್. ಅದೇ ಅವರು ನಮ್ನ ಇವೆಂಟ್ಗೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ. ನಾ ಹೋಗ್ಲೇಬೇಕು. ಸಮಾಧಾನ. ವಂಶಿ ಅವ್ರೆ, ನೀವ್ ಬಂದಿಲ್ಲ ಅಂದ್ರೆ ಕಂಪನಿ ಕೆಟ್ಟ ಹೆಸರು ಬರುತ್ತೆ. ಆಮೇಲೆ ಸ್ಪಾನ್ಸರ್ ಮಾಡಿ ಇವೆಂಟ್ ಬರ್ದಿರೋಷ್ಟು ಕೊಬ್ಬ ಅನ್ಕೋತಾರೆ. ಅದಕ್ಕೆ ಹೋಗ್ ಬಂದ್ಬಿಡೋಣ. ಹೇಗಿದ್ರು ನಿಮ್ಗೂ ಕೆಲ್ಸ ಮಾಡಿ ಬೋರ್ ಆಗ್ಬಿಟ್ಟಿರತ್ತೆ. ಒಂದ್ ಸ್ವಲ್ಪ ಮೂಡ್ ಫ್ರೆಶ್ ಆಗತ್ತೆ. ಏನಂತೀರಾ? ಏನ್ ನನ್ನನ್ ಕೇಳಿ ನೀನ್ ಸ್ಪಾನ್ಸರ್ ಮಾಡಿದ್ಯಾ, ಅಥವಾ ಅವ್ರು ನನ್ನ ಕೇಳಿ ಚೀಫ್ ಗೆಸ್ಟ್ ಅಂತ ಅನೌನ್ಸ್ ಮಾಡಿದಾರ? ನನಗೆ ಬರಕ್ ಆಗಲ್ಲ. ವಂಶಿ ಅವ್ರೆ, ನೀವ್ ಬರ್ತೀರಾ ಅಂತ ನಾನ್ ಹೇಳ್ಬಿಟ್ಟಿದ್ದೀನಿ. ನನ್ ಬರಲ್ಲ ಅಂತ ಬರಲ್ಲ. ವಂಶಿ ಅವ್ರೆ, ಪ್ಲೀಸ್ ಹೋಗ್ ಬಂದ್ಬಿಡೋಣ. ಬಿಡ್ತೀನಿ. ಬರಲ್ಲ ಅಂತ ಗೊತ್ತಾಗಲ್ವಾ? ಅದೇನ್ ಮಾಡ್ಕೋತಿ ಮಾಡ್ಕೋ. ಅಶೋ ದೇವೆ, ಬರಲ್ಲ ಅಂದ್ಬಿಟ್ರಲ್ಲಪ್ಪ. ಇವತ್ ಏನ್ ಮಾಡೋದು? ಗೀತಾ, ಡಿಸೈನ್ ಮಾಡಿರೋ ಎಲ್ಲಾ ಬಟ್ಟೆನೂ ಅಂಗಡಿಯಿಂದ ತಂದಿದ್ದೆ ತಾನೆ? ಹೂ ಮಾವ, ಎಲ್ಲ ತಂದಿದ್ದೀನಿ. ನೀವ್ ಇವಾಗ ಐರನ್ ಮಾಡ್ತಿರೋ ಬಟ್ಟೆನ ಎತ್ತಿಡೋದೊಂದೇ ಬಾಕಿ. ಹಾಗೆ ನಾನೊಂದು ಲಿಸ್ಟ್ ಕಳ್ಸಿದ್ನಲ್ಲ, ಅದನ್ನೆಲ್ಲ ಚೆಕ್ ಮಾಡಿದ್ಯಲ್ಲ? ಗೀತಾ, ಇನ್ನೇ ಸರಿ ಚೆಕ್ ಮಾಡ್ಕೊಳೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಅದಿಲ್ಲ ಇದಿಲ್ಲ ಅಂತ ಗಾಬರಿ ಆಗ್ಬೇಡ. ಸರಿ ಅಮ್ಮ. ಈ ಡ್ರೆಸ್ ಐರನ್ ಆಯ್ತು ಗೀತಾ. ಅದೊಂದ್ ಬಟ್ಟೆಗೆ ಬಟನ್ ಸ್ಟಿಚ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ಅದನ್ನ ಮಾಡ್ತೀಯಾ? ಮಾಡ್ತೀನಿ. ಈಗ ಫ್ಯಾಷನ್ ಶೋ ಅಲ್ಲಿ ನಮ್ ಜೊತೆ ಸಹಾಯ ಮಾಡಕ್ ಬರ್ತೀಯೇನೆ? ನಮ್ಮಿಬ್ರಿಗೆ ನಿಭಾಯಿಸೋದ್ ಕಷ್ಟ ಆಗತ್ತೆ. ಅಯ್ಯೋ, ಅಲ್ಲಿ ಯಾರು ಹೋಗ್ತಾರೆ? ಎಷ್ಟೊತ್ ನಿಂತ್ಕೋಬೇಕೋ ಏನೋ. ಆರಾಮಾಗೆ ಮನೇಲೇ ಇರೋದ್ ವಾಸಿ. ಮೇಘಾ, ಬರ್ತೀಯಾ ಅಂದೆ. ಅಕ್ಕ, ಅದು ಸ್ವಲ್ಪ ಕಾಲೇಜ್ ಕೆಲ್ಸ ಇದೆ. ನನಗೆ ನಿಮ್ ಜೊತೆ ಬರಕ್ ಇಷ್ಟ ಇತ್ತು, ಆದ್ರೆ ಕಾಲೇಜು ಇಂಪಾರ್ಟೆಂಟ್ ಅಲ್ವಾ? ಪಾಪ ಅವ್ರ ಜೊತೆ ಹೋಗಿ ಅವ್ರಿಗೂ ಸಹಾಯ ಆಗುತ್ತೆ. ಹೌದು ಕಣೆ, ಅವ್ರಿಬ್ರೆ ಏನು ಅಂತ ಮಾಡ್ತಾರೆ, ಹೋಗ್ ಬರೋದು ತಾನೇ. ಬೇಡ ಬಿಡಮ್ಮ, ನಾವಿಬ್ರು ಹೇಗೋ ನಿಭಾಯಿಸ್ತೀವಿ. ಈಗ ಎಜುಕೇಶನ್ ಇವಾಗ ಎಲ್ಲದಕ್ಕಿಂತ ಮುಖ್ಯ ಅಲ್ವಾ? ನಮ್ಮಿಂದ ಅವಳಿಗೆ ತೊಂದ್ರೆ ಆಗೋದ್ ಬೇಡ. ಅಲ್ಲ ಕಣಮ್ಮ, ನಿನ್ಗೂ ಕುಮಾರನ್ ಕಷ್ಟ ಆಗುತ್ತೆ. ಹೋಗ್ಲಿ, ನಾನ್ ನಿನ್ ಜೊತೆ ಬರ್ಲಾ? ಪರವಾಗಿಲ್ಲ ಅತ್ತೆ, ಅಲ್ಲಿ ನಮ್ ನಿತಿ ಬರ್ತಾನಲ್ಲ, ನಮ್ಗೆ ಏನ್ ಹೆಲ್ಪ್ ಬೇಕಿದ್ರು ಅವ್ನ್ ಮಾಡ್ಕೊಡ್ತಾನೆ. ನಿತಿನ್ ಬರ್ತಾ ಇದ್ದಾನಂದ್ರೆ ನಿಮ್ಗೆ ಯಾವ ತೊಂದ್ರೆನೂ ಆಗಲ್ಲ. ಆರಾಮಾಗಿ ಎಲ್ಲ ಕೆಲ್ಸ ಆಗತ್ತೆ. ನನ್ಗೆ ಈಗ ಸಮಾಧಾನ ಆಯ್ತಪ್ಪ. ನೀವಿಬ್ರೆ ಕಷ್ಟ ಪಡ್ಬೇಕಾಗತ್ತಲ್ಲ ಅಂತ ಯೋಚನೆ ಆಗೋಗಿತ್ತು. ಅಕ್ಕ, ಕಾಲೇಜ್ ಕೆಲ್ಸನ ಇನ್ನೊಂದಿನ ಮಾಡ್ಕೊಂತೀನಿ. ಪಾಪ ನೀವಿಬ್ರು ನಮ್ಗೋಸ್ಕರ ಇಷ್ಟೊಂದ್ ಕಷ್ಟ ಪಡ್ತಿರೋದಲ್ವಾ? ಇಷ್ಟು ಬಾ ಅಂತ ಕರೆದ್ರು ನಾನ್ ಬಂದಿಲ್ಲ ಅಂದ್ರೆ ತಪ್ಪಾಗತ್ತೆ. ನಾನ್ ಬರ್ತೀನಕ್ಕ. ಬೇಡ ಮೇಘ, ನಿಂಗ್ ಹೇಗಿದ್ರು ಕಾಲೇಜ್ ಕೆಲ್ಸ ಇದೆಯಲ್ಲ, ನಿನ್ ಫ್ರೀ ಇದ್ರೆ ಬಾ ಅಂತ ಕರ್ದಿದ್ದಷ್ಟೇ. ನಿನ್ ಕಾಲೇಜ್ ಕೆಲ್ಸ ಬಿಟ್ಟು ನಮ್ ಜೊತೆ ಬರೋದೇನ್ ಬೇಡ ಬಿಡು. ನಿತಿನ್ ಅವ್ರು ಬರ್ತಿದಾರೆ ಅಂತ ಮೊದ್ಲೇ ಗೊತ್ತಿದ್ರೆ ಬರಲ್ಲ ಅಂತ ಹೇಳ್ತಾನೆ ಇರ್ಲಿಲ್ಲ. ಯಾಕಾರೋ ಹೀಗ್ ಮಾಡಿದ್ನು. ನಿತಿನ್ ಅವ್ರ ಜೊತೆ ಹೇಗಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು. ನಿನ್ ಕೈಯಿಂದ ನಾನೇ ಅದನ್ನ ಕಳ್ಕೊಂಡೆ. ಯಾಕಾದ್ರೂ ಕಾಲೇಜ್ ಕೆಲ್ಸ ಇದೆ ಅಂತ ಸುಳ್ಳು ಹೇಳದ್ನು. ತಟ್ಟಿ ಕಣೆ ಮೇಘ ನೀನು. ಸ್ವಾತಿ, ಏನಮ್ಮ ಬೆಳಿಗ್ಗೆ ಒಬ್ಳೆ ಯಾಕೆ ಕೂತಿದ್ಯಾ? ಏನಾಯ್ತಮ್ಮ? ಯಾಕೆ ಬೇಜಾರಲ್ಲಿದ್ಯಾ ಹೇಳಮ್ಮ. ಅಲ್ಲಮ್ಮ, ನಿನ್ನೆ ರಾತ್ರಿ ಚೆನ್ನಾಗೇ ಇದ್ದೆ. ವಂಶಿ ಜೊತೆ ಮತ್ತೆ ಗಲಾಟೆ ಮಾಡ್ಕೊಂಡ್ಯಾ? ನಾನೇನ್ ಹೇಳಿ, ನನ್ ಮಾನ ಮರ್ಯಾದೆ ಯಾವ್ದೋ ಉಳಿಯಲ್ಲ. ಎಲ್ಲ ಇವತ್ ಹಾಳಾಗೋಗುತ್ತೆ. ಅಂತದ್ದೇನಾಯ್ತಮ್ಮ ಈಗ? ಏನೇ ಇದ್ರು ನಮ್ಮ ಹತ್ರ ಹೇಳ್ಕೊಂಬ. ನಾವ್ ಮಾಡೋ ಹಾಗಿದ್ರೆ ಖಂಡಿತ ಮಾಡ್ತೀವಿ. ಹಾಗಿದ್ರೆ ಅಜ್ಜಿ, ನಾನ್ ಏನ್ ಹೆಲ್ಪ್ ಕೇಳಿದ್ರು ಮಾಡ್ತೀರಾ? ಖಂಡಿತ ಮಾಡ್ತೀವಮ್ಮ. ಮೊದ್ಲು ನಿನ್ ಪ್ರಾಬ್ಲಮ್ ಏನು ಅಂತ ಹೇಳು.
ಅದೇ ತಾತ ಫ್ಯಾಷನ್ ಶೋ ಸ್ಪಾನ್ಸರ್ ಬಗ್ಗೆ ನಿಮ್ ಹತ್ರ ಹೇಳಿದ್ನಲ್ಲ ಅದ್ರ ಬಗ್ಗೆ. ಅಲ್ಲಿ ದುಡ್ಡು ಕೊಡೋದು ನಾನೇ ಹೇಳಿದ್ದೆ, ಅದಕ್ಕೇನೈತಿ ಈಗ? ಹ್ಞೂ ತಾತ, ಆ ಇವೆಂಟ್ಗೆ ನನ್ನ ಮತ್ತೆ ವಂಶಿ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ. ಆದ್ರೆ ವಂಶಿ ಅವರು ನಾನ್ ಬರಲ್ಲ ಅಂತಿದ್ದಾರೆ. ಅವ್ರು ಬರಲ್ಲ ಅಂದ್ರೆ ನನ್ ಮಾನ ಮರ್ಯಾದೆ ಏನಾಗಲ್ಲ ಹೇಳಿ? ನಾನ್ ಒಬ್ಳೆ ಇವೆಂಟಿಗೆ ಹೋಗೋಣ ಅಂದ್ರೆ ಗಂಡನ್ ಬಿಟ್ಟು ಒಬ್ಳೆ ಬಂದಿದ್ದಾಳೆ ಅಂತ ಜನ ಮಾತಾಡ್ಕೊಳಲ್ವಾ? ಅತ್ಲೇ ನಮ್ ಕಂಪ್ನಿಗೆ ಎಷ್ಟು ರೆಪ್ಯುಟೇಷನ್ ಇದೆ ಹೇಳಿ? ನನ್ನಿಂದ ಕಂಪನಿ ಹೆಸರು ಹಾಳಾಗದ್ ಬೇಡ ಅಲ್ವಾ? ಇಷ್ಟೇ ವಿಷಯನಾ? ಏನಾಯ್ತು ಅಂತ ಹೆದರ್ಕೊಂಡಿದ್ದೆ. ಈಗೇನು ವಂಶಿ ನಿನ್ ಜೊತೆ ಇವೆಂಟಿಗೆ ಬರ್ಬೇಕು ಅಷ್ಟೇ ತಾನೆ? ನಾವ್ ಮಾತಾಡ್ತೀವಿ. ವಂಶಿ ಬಾರ ಇಲ್ಲಿ. ಏನು ಬೆಳಿಗ್ಗೆನೆ ಸ್ವಾತಿ ಸಾಂತ್ವನ ಕೇಂದ್ರ ಓಪನ್ ಮಾಡ್ಕೊಂಡ್ ಕೂತಿದೀರಾ? ನೋಡಿ ಅಜ್ಜಿ ಹೇಗ್ ಹೇಳ್ತಾರೆ. ಅಲ್ಲ ಕಣ, ಸ್ವಾತಿ ಜೊತೆ ನೀನು ಆ ಇವೆಂಟ್ ಹೋಗಲ್ಲ ಅಂತ ಹೇಳಿದಂತೆ. ನಿನಗ್ ಮನ್ಸಿಲ್ಲ ಅದಕ್ಕೆ ಹೋಗಲ್ಲ ಅಂತ. ಹೋಗಲ್ಲ ಅಂದ್ರೆ ಹೇಗೋ? ಪಾಪ ಅವಳೆಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೆ ನೋಡು. ಈ ಕಡೆ ಸಪೋರ್ಟ್ ಮಾಡಿನೇ ಅವಳು ನಿಮ್ ತಲೆ ಮೇಲೆ ಕೂತಿರೋದು. ಅಲ್ಲೂ ಆ ಸ್ಪಾನ್ಸರ್ಶಿಪ್ ಇಂದ ನಮ್ ಕಂಪನಿ ಹೆಲ್ಪ್ ಆಗುತ್ತೆ ಅಂತ ತಾನೆ ನಾನ್ ದುಡ್ಡು ಕೊಡೋಕೆ ಒಪ್ಕೊಂಡಿರೋದು. ಸ್ವಾತಿ ನನ್ನ ಕೇಳಿ ದುಡ್ಡು ಕೊಟ್ಟಿರೋದು. ಆದ್ರೂ ಅವಳ ಮೇಲೆ ಹಾಗೆ ತಿರ್ಸ್ಕೊತಿದ್ಯಲ್ಲ, ಇದಕ್ಕೆ ಏನು ಹೇಳೋದು ನಿನ್ಗೆ? ಅವಳಿಗೋಸ್ಕರ ನಿನ್ನ ಬೈತಿದ್ಯಾ? ಬೈದೆ ಮತ್ತೇನೋ ಮಾಡ್ತಾರೆ ಅಲ್ವೋ? ಆ ಆರ್ಗನೈಸರ್ಸ್ ನಿನ್ನ ನೇರವಾಗಿ ಅಪ್ರೋಚ್ ಮಾಡಿದ್ರೆ ನೀನು 5 ಲಕ್ಷ ಅಲ್ಲ 10 ಲಕ್ಷ ಬೇಕಾದ್ರೂ ಕೊಡ್ತಾ ಇದ್ದೆ ಅವ್ರಿಗೆ. ಸ್ವಾತಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಆ ಇವೆಂಟ್ ಹೋಗೋದೇ ಇಲ್ಲ ಅನ್ನೋದು ತಪ್ಪಲ್ಲೇನು? ನೋಡ, ಸುಮ್ನೆ ರೆಡಿಯಾಗಿ ಅವಳ ಜೊತೆ ಹೋಗು. ಏನ್ ಮುಖ ನೋಡ್ತಿದ್ಯಾ? ರೆಡಿಯಾಗಿ ಬೇಗ ಹೊರಡು. ನೋಡು, ಅವಳಿಗೆ ಸಪೋರ್ಟ್ ಮಾಡ್ಕೊಂಡ್ ಬರ್ಬೇಡ. ನಾನು ಹೋಗೋ ಮನಸ್ಸಿಲ್ಲ, ನಾನು ಹೋಗ್ತಿಲ್ಲ ಅಷ್ಟೇ. ನೀವು ಮನಸ್ಸಿಲ್ಲ ಅಂದ್ರೆ ಕಂಪ್ನಿಗೋಸ್ಕರ ಹೋಗ್ಲೇಬೇಕು ಕಣೋ. ಈಗ ಯಾವ್ದಾದ್ರು ಮೀಟಿಂಗ್ ಇದ್ರೆ ಮನಸ್ಸಿಲ್ಲ ಅಂತ ನೀನ್ ಕ್ಯಾನ್ಸಲ್ ಮಾಡ್ತೀಯಾ? ಇಲ್ಲ ತಾನೆ? ಇದನ್ನು ಹಾಗೆ ಅನ್ಕೋ. ಈ ತರ ಚಿಕ್ಕ ವಿಷಯಕ್ಕೆ ಹಠ ಮಾಡೋದನ್ನ ಬಿಡು. ಈಗೇನು ಆಫೀಸ್ ವರ್ಗು ಮೀಟಿಂಗ್ ಇದೆಲ್ಲ ಬಿಟ್ಟು ಪೂಜೆಗೆ ಹೋಗಿ ಶೋನವ್ರಿಗೂ ಕೂತ್ಕೋಬೇಕಾ? ಹೌದು, ಇವತ್ ನೀನ್ ಹೋಗ್ಲೇಬೇಕು. ಇಲ್ಲ ಅಂದ್ರೆ ಏನು ಎದುರಿಸ್ತಿದ್ಯಾ? ನೀನ್ ನನ್ ಮಾತ್ ಕೇಳಲ್ಲ ಅಂದ್ರೆ ನಾನು ನಿನ್ ಮಾತ್ ಕೇಳಲ್ಲ. ದಿನ ಆಚೆ ಕಡೆ ಹೋಗಿ ಫಾಸ್ಟ್ ಫುಡ್ ತಿನ್ಕೊಂಡ್ ಬರ್ತೀನಿ, ವಾಕಿಂಗು ಹೋಗಲ್ಲ, ಕೈಯಾಗಿ ಮಾತ್ರೆನೂ ತಗೊಳಲ್ಲ. ಅಶು ತಾತ ಹಾಗೆಲ್ಲ ಹೇಳ್ಬೇಡಿ. ಸುಮ್ನೆ ಯಾರಮ್ಮ ಸ್ವಾತಿ, ಹೋಗ್ತೀಯಾ ಇಲ್ವಾ? ಇರಿಟೇಟ್ ಮಾಡ್ತಿದ್ರ? ಆಯ್ತು ಹೋಗ್ತೀನಿ. ಹಂಗ ಬಾ ದಾರಿಗೆ. ನೀನು ಹೆಲ್ತ್ ವಿಷಯದಲ್ಲಿ ತಮಾಷೆ ಆಡಕ್ ಹೋಗ್ಬೇಡ, ಸರಿನಮ್ಮ? ನೀನ್ ಖುಷಿನಾ? ಮನೇಲಿ ಎಲ್ರು ಸೇರ್ಕೊಂಡು ಒಂದ್ ಗ್ಯಾಂಗ್ ಫಾರ್ಮ್ ಮಾಡಿದೀರ, ನನ್ ಜೊತೆ ಆಟ ಆಡ್ತಿದೀರ. ಮಾಡಿ ಅದೇನ್ ಮಾಡ್ತೇನೆ ನಾನು ನೋಡ್ತೀನಿ. ಇಲ್ಲಿ ಪಾಸ್ ಕೊಡಿ. ಪಾಸಾ? ಹೌದು ಅಣ್ಣ, ನಾವ್ ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಬಂದಿದೀವಿ. ಪಾರ್ಟಿಸಿಪೇಟ್ ಮಾಡ್ತೀರಾ? ನೀವು ಡಿಸೈನರ್ ತರ ಕಾಣಿಸ್ತಿರವಲ್ಲ. ಅಣ್ಣ, ಇದು ನಾವೇ ಡಿಸೈನ್ ಮಾಡಿರೋ ಬಟ್ಟೆಗಳು. ಬೇಕಿದ್ರೆ ಒಂದ್ಸಲ ನೋಡಿ. ತಡ ಆಗ್ತಿದೆ, ನಮ್ಮನ್ನ ಒಳಗಡೆ ಬಿಡಿ. ನೋಡಮ್ಮ, ಬಟ್ಟೆ ಹಿಡ್ಕೊ ಬಂದ ಕ್ಷಣಕ್ಕೆ ಒಳಗಡೆ ಬಿಡಕ್ ಆಗಲ್ಲ. ಮಾವ, ಇದೇನ್ ಹೀಗೆ ಹೇಳ್ತಿದಾರೆ? ನಾವ್ ಒಳಗಡೆ ಹೋಗೋದ್ ಹೇಗೆ? ಒಳಗಡೆ ಹೋಗಕ್ಕೆ ಪಾಸ್ ಇರ್ಬೇಕಮ್ಮ. ಮಾವ, ಏನ್ ಮಾಡೋದ್ ಇವಾಗ? ನಂಗ್ ತುಂಬಾ ಟೆನ್ಷನ್ ಆಗ್ತಿದೆ. ನೋಡಮ್ಮ, ಬರೋದು ತೊಂದರೆ ಆಗುತ್ತೆ. ಸ್ವಲ್ಪ ಸೈಡ್ ಹೋಗಿ. ಸರಿ ನಿಂತ್ಕೊಳ್ಳಿಮ್ಮ. ಮಾವ, ಏನ್ ಮಾಡೋದೀಗ? ಕುಮೆ, ಯಾಕೋ ಇಲ್ಲಿ ನಿಂತಿದ್ದೀರಾ? ಮಗ, ಅವರು ಸೆಕ್ಯೂರಿಟಿ ಅವ್ರು ಒಳಗಡೆ ಬಿಡ್ಲಿಲ್ಲ. ಅದೇನೋ ಪಾಸ್ ತೋರಿಸ್ಬೇಕು ಅಂತ ಹೇಳ್ತಿದ್ದಾರೆ. ನಾವು ಇದೇ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಕೇಳಿದ್ರು ನಮ್ ಮಾತೆ ಕೇಳ್ತಿಲ್ಲ ಕಣ. ಒಂದ್ ನಿಮಿಷ ಇರು. ಕುಮಾರ, ಯಾಕೋ ಇಲ್ಲ ನಿಂತ್ಬಿಟ್ರಿ? ಅಬ್ಬಬ್ಬಾ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಮಾವ. ಇದನ್ನ ನೋಡಕ್ಕೆ ಖುಷಿ ಆಗ್ತಿದೆ. ಹೌದು ಗೀತಾ, ನಾನಂತೂ ಇದಿಷ್ಟೊಂದು ದೊಡ್ಡ ಶೋ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇವಾಗ ನೀವಿಬ್ರು ಡಿಸೈನ್ ಮಾಡಿರೋ ಬಟ್ಟೆಗಳನ್ನ ಮಾಡೆಲ್ಸ್ ಗಳು ಹಾಕೊಂಡು ಸ್ಟೇಜ್ ಮೇಲೆ ಬಂದ್ರೆ ಹೇಗಿರುತ್ತಲ್ವಾ? ಕುಮಾರ್, ಗೀತಾ ಅಂದ್ರೆ ನೀವೇನಾ? ಹೌದು ಮೇಡಮ್. ನೋಡಿ, ಇನ್ ಸ್ವಲ್ಪ ಹೊತ್ತಲ್ಲಿ ಶೋ ಶುರು ಆಗುತ್ತೆ. ನಿಮ್ ಮಾಡೆಲ್ಸ್ ಎಲ್ಲ ರೆಡಿ ಇದಾರೆ ಅಲ್ವಾ? ಇನ್ನೇನು ಮಾಡೆಲ್ಸ್ ಬರ್ತಾರೆ, ಬಾಕಿ ಎಲ್ಲ ರೆಡಿ ಇದೆ. ಹೌದು, ಯಾವ ಏಜೆನ್ಸಿಯಿಂದ ಮಾಡೆಲ್ಸ್ ಬರ್ತಿದ್ದಾರೆ? ಅದು ಶೈನ್ ಮಾಡೆಲ್ ಏಜೆನ್ಸಿಯಿಂದ. ಯಾಕೆ ಈ ತರ ಕೇಳ್ತಾ ಇದ್ದೀರಾ? ಏನಿಲ್ಲ ಸರ್, ಹಾಗೆ ಕೇಳ್ದೆ. ಇವತ್ತು ಟಾಪ್ ಮಾಡೆಲ್ಸ್ ಕೂಡ ಅದೇ ಏಜೆನ್ಸಿಯಿಂದ ಬರ್ತಿದ್ದಾರೆ. ನೀವು ಬೇಕಂದ್ರೆ ಮೀಟ್ ಮಾಡ್ಕೊಂಡ್ ಬರ್ಬೋದು. ನಿಮ್ಗೆ ರೂಮ್ ಒಂದ್ ಬುಕ್ ಆಗಿರುತ್ತೆ. ಶೋಗ್ ಬೇಕಾಗಿರೋದು ರೆಡಿ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಬೇಕಂದ್ರೆ ನನ್ನ ಕೇಳಿ. ಸರಿ ಕುನಿ, ನೀವಿಬ್ರು ವೇಟ್ ಮಾಡ್ತಾರೆ. ನನ್ನ ಫ್ರೆಂಡ್ ಒಬ್ರು ಬರೋರು ಇದಾರೆ, ನಾನು ಹೋಗಿ ನೋಡ್ಕೊಂಡ್ ಬರ್ತೇನೆ. ಸರಿ ಮಗ. ಮಾವ, ಮಾಡೆಲ್ಸ್ ಯಾರು ಅಂತ ನೋಡ್ಕೊಂಡ್ ಬರಲ್ವಾ? ಅವ್ರು ಹೇಗ್ ರೆಡಿ ಆಗಿದ್ದಾರೆ ಅಂತ ನೋಡ್ದಂಗಾಗತ್ತೆ. ಬೇಡ ಗೀತಾ, ಹಾಗೆಲ್ಲ ಮೀಟ್ ಮಾಡೋದು ಸರಿಯಲ್ಲ. ಅವರೆಲ್ಲ ಏನ್ ಅನ್ಕೋತಾರೋ ಏನೋ. ಏನ್ ಅನ್ಕೊಳಲ್ಲ, ಬನ್ನಿ ಮಾವ. ನನ್ ಮಾತ್ ಕೇಳೋ ಗೀತಾ. ನೋಡು, ಇನ್ನೇನ್ ಮಾಡೆಲ್ಸ್ ಬರೋ ಟೈಮ್ ಆಯ್ತು, ನಾವಿಲ್ಲೇ ನಿಂತ್ಕೊಳ್ಳೋಣ. ಅಶೋ ಮಾವ, 5 ನಿಮಿಷ ಅಷ್ಟೇ. ಅವ್ರು ಬರೋಷ್ಟರಲ್ಲಿ ನಾವ್ ಹೋಗ್ ಬರೋಣ. ಬನ್ನಿ 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 ಬನ್ನಿ. ಗೀತಾ. ಗುಡ್ ಮಾರ್ನಿಂಗ್ ಎವ್ರಿವನ್. ನಮ್ಮ ಶೋ ಸ್ಪಾನ್ಸರ್, ನಮ್ಮ ಶೋ ಸ್ಪೆಷಲ್ ಗೆಸ್ಟ್ ಮಿಸ್ಟರ್ ವಂಶಿ ಮತ್ತೆ ಸ್ವಾತಿ ವಂಶಿ ಅವರಿಗೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಮ್ ಶೋಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಪ್ಲೀಸ್ ಕಮ್ ಸರ್. ಇನ್ನೇನೋ ಶೋ ಸ್ಟಾರ್ಟ್ ಆಗ್ತಿದೆ. ನಮ್ ಮಾಡೆಲ್ಸ್ ಗಳನ್ನ ಚಪ್ಪಾಳೆಯ ಮೂಲಕ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಮಾಡ್ತಿದ್ಯಾ? ನಿಮ್ಮನ್ನ ನೋಡ್ತಿದ್ರೆ ನಂಗೆ ಯಾರೋ ಬೇರೆಯವ್ರೊಬ್ರು ನೆನ್ಪಾಗ್ತಿದಾರೆ. ಹೇಳ, ಒಂದ್ ಊರಲ್ಲಿ ಒಬ್ಬ ಡೌರಾಜ ಇದ್ನಂತೆ. ಅವನಿಗೆ ಮೈಯಲ್ಲಿ ಬ್ಲಡ್ಕಿನ ಜಾಸ್ತಿ ಕೊಬ್ಬೆ ಅಂತೆ. ಮಾತೆ ಕೋಪ ಮಾಡ್ಕೊಳ್ಳೋನಂತೆ. ಅವನೊಂದ್ ಬ್ಯೂಟಿಫುಲ್ ಆದ ಹುಡುಗಿನ ಅಜ್ಜಿ ತಾತಂಗೋಸ್ಕರ ಬ್ರಾಹ್ಮದ್ ಮದ್ವೆ ಮಾಡ್ಕೊಂಡಂತ. ಆ ಹುಡುಗಿ ಫ್ಯಾಷನ್ ಶೋಗೆ ಸ್ಪಾನ್ಸರ್ ಮಾಡದ್ಲಂತೆ. ಅದಕ್ಕೂನು ಆ ಡೌರಾಜ ಹಂಗೆ ಹಿಂಗೆ ಅಂತ ಏನೇನೋ ಹೇಳದ್ನಂತೆ. ಪಾಪ ಆದ್ರೂನು ಆ ಹುಡುಗಿ ಆ ಡೌರಾಜನ ಫ್ಯಾಷನ್ ಶೋಗೆ ಕರ್ಕೊಂಡ್ ಬರ್ತಾಳೆ. ಆ ಡೌರಾಜ ವಾಕ್ ಮಾಡ್ತಿದ್ದ ಮಾಡೆಲ್ಸ್ ನೆಲ್ಲ ಕಣ್ ಮಿಟ್ಟಿಕ್ಸ್ತೆ ನೋಡ್ತಿದ್ನಂತೆ. ಅದಕ್ಕೆ ಅವಳು ಕಣ್ ಮುಚ್ಚಿದ್ರೆ ಆ ಕೈಂಡು ದೂರ ತಳ್ಳದ್ನಂತೆ, ಗೊತ್ತಾ? ಜೋಕ, ಈಗ ನಾನು ನೋಡ್ಬಾರ್ದ? ಅಯ್ಯೋ,
ನೋಡಿ ಆ ಹುಡ್ಗಿ ಏನ್ ಸಖತ್ತಾಗಿದಾಳಲ್ಲ. ದೋಸ್ತಾರೆ ಇನ್ನೊಂದು ಮತ್ತೊಬ್ಬರ ಸುಮ್ನೆ ಕುತ್ಕೋ. ಅಯ್ಯೋ ಇರೋದ್ನೇ ಹೇಳಿದ್ನಪ್ಪ. ನಾನು ಇಲ್ದಿರೋದ್ ಹೇಳಿದ್ನ. ಚೆನ್ನಾಗಿದಾಳೆ ತಾನೆ. ಈ ಡಿಸೈನರ್ಸ್ ಎಲ್ಲ ಎಷ್ಟು ಕ್ರಿಯೇಟಿವ್ ಆಗಿ ಬಟ್ಟೆ ರೆಡಿ ಮಾಡಿದಾರಲ್ಲ. ಎಲ್ಲೂ ನಿಂತರೆ ಇರ್ತಾರೆ, ತಲೆ ಉಪಯೋಗಿಸ್ತಾ. ಅವ್ರಿಗೆ ಕ್ರಿಯೇಟಿವ್ ಸೆನ್ಸ್ ಇದೆ, ಅದಕ್ಕೆ ಕ್ರಿಯೇಟಿವ್ ಆಗಿದ್ದಾರೆ. ಅಲ್ಲ, ನನ್ ವಿಷಯ ಯಾಕೆ ಬಂತಿವಾಗ? ಒಂದ್ ಸ್ವಲ್ಪ ಚಾನ್ಸ್ ಸಿಕ್ಕರೆ ಸಾಕಲ್ಲ ಆಡ್ಕೊಳಕ್ಕೆ ನಿಂಗೆ. ದ ನೆಕ್ಸ್ಟ್ ಕಪಲ್ ಕುಮಾರ್ ಅಂಡ್ ಗೀತಾ.